ನಿನ್ನೆ ನಾನು ಪತ್ರಿಕಾಗೋಷ್ಠಿ ಗಮನಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಒಂದಷ್ಟು ಜನ ನಮ್ಮದೇ ಪಕ್ಷದ ಏನು ನಾಯಕರು ಅಂತ ಅನ್ಸ್ಕೊಂಡಿದ್ದಾರೆ. ಅವರು ಒಂದಷ್ಟು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಆಕ್ಚುಲಿ ಆ ಥರ ಪತ್ರಿಕಾಗೋಷ್ಠಿ ಏನು ಅವಶ್ಯಕತೆ ಇರಲಿಲ್ಲ. ಇದೆಲ್ಲ ಆಂತರಿಕ ವಿಷಯ. ಅವತ್ತು ವಿಶ್ವನಾಥ್ ಅಣ್ಣ ಬಂದು ಮತ್ತೆ ಕ್ಲಾರಿಟಿ ಕೊಡಕ್ಕೆ ಇಷ್ಟಪಡ್ತೀನಿ. ಏನು ಸುಧಾಕರ್ ಅವರು ತುಂಬಾ ಮುತ್ಸದ್ದಿ ರಾಜಕಾರಣಿ ಇದ್ದಾರೆ, ತುಂಬಾ ಅನುಭವಿ ಆಗಿದ್ದಾರೆ, ಇಲ್ಲಿ ಮಂತ್ರಿಗಳಾಗಿದ್ದಂಥವ್ರು. ಅವರಿಗೆ ವಿಶ್ವನಾಯಕ ವಿಶ್ವಗುರು ನಮ್ಮ ನರೇಂದ್ರ ಮೋದಿ ಅವರ ಜೊತೆ ಕೂತ್ಕೊಂಡು ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅವರು ಮಂತ್ರಿ ಸಹ ಆಗಲಿ. ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಸಂದೀಪ್ ಅಂತ ಯುವಕರು, ಸಂದೀಪೇ ಅಲ್ಲ, ಮತ್ತೆ ಹೇಳ್ತಾ ಇದೀನಿ, ಸಂದೀಪ್ ಮಾತ್ರ ಅಂತ ಅವ್ರು ಹೇಳಿಲ್ಲ, ಸಂದೀಪ್ ಅಂತ ಯುವಕರು ವಿಧಾನಸಭೆಗೆ ಬರಬೇಕು. ಅದಕ್ಕೆ ಸುಧಾಕರ್ ಅವರು, ನರೇಂದ್ರ ಮೋದಿ ಅವರು, ವಿಜೇಂದ್ರ ಅಣ್ಣನವರು, ವಿಶ್ವಣ್ಣವರು ಎಲ್ಲರ ಮಾರ್ಗದರ್ಶನ ಇರಬೇಕು ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಅದನ್ನ ಕೆಲವರು ತಪ್ಪಾಗಿ ತಿಳ್ಕೊಂಡು ಸಿಕ್ಕಾಪಟ್ಟೆ ಆತಂಕಕ್ಕೆ ಒಳಗಾಗಿ ತುಂಬಾ ಗಾಬರಿ ಆಗಿದ್ದಾರೆ ಕೆಲವರೆಲ್ಲ. ಯಾವುದೇ ಕಾರಣಕ್ಕೂ ಯಾರೋ ಒಬ್ಬ ನಾಯಕರು ಕೊಡುವಂತಹ ಹೇಳಿಕೆಗಳಿಗೆ ಟಿಕೆಟ್ಗಳು ಅದನ್ನ ಕನ್ಫರ್ಮ್ ಮಾಡೋದಿಲ್ಲ. ನೀವೆಲ್ಲ ನಮಗಿಂತ ಹೆಚ್ಚಾಗಿ ರಾಜಕೀಯ ನೋಡ್ಕೊಂಡು ಬಂದಿದ್ದೀರಾ. ಈಗ ಗಜೇಂದ್ರ ಅವರೇ ಅಲ್ಲಿ ಕೂತ್ಕೊಂಡು ಅಧ್ಯಕ್ಷರಾಗಿ, ನಗರಸಭಾ ಅಧ್ಯಕ್ಷರಾಗಿ ಆಗಬೇಕಾದ್ರೆ ಏನೆಲ್ಲ ಸರ್ಕಸ್ ಮಾಡಿದ್ರು ಅಂತ ಅವ್ರಿಗೆ ಗೊತ್ತಿದೆ. ಆ ರೀತಿ ಬೇರೆ ಬೇರೆ ಪ್ರೋಸೆಸ್ ಇರುತ್ತೆ. ಅದೆಲ್ಲ ಆದ್ಮೇಲೆ ಯಾರಿಗೋ ಒಬ್ರಿಗೆ ಟಿಕೆಟ್ ಸಿಗುತ್ತೆ. ಟಿಕೆಟ್ ಸಿಕ್ಕಿದ್ಮೇಲೆ ನಿಷ್ಠೆಯಾಗಿ ಅವರಿಗೆ ಕೆಲಸ ಮಾಡೋ ಅಂತ ಕೆಲಸ ನಾವೆಲ್ಲರೂ ಮಾಡ್ಬೇಕಾಗ್ತದೆ. ನಮ್ಮ ಯುವಕರು, ನಮ್ಮ ಬೇರೆ ಬೇರೆ ಯಾರಾದ್ರೂ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅಂದ್ರೆ ಸಂದೀಪ್ ರೆಡ್ಡಿ ಅವ್ರು ಮಾತ್ರ ಇಲ್ಲ. ಯಾಕೆ ನಿಮ್ಗೆ ನವೀನ್ ಕಿರಣ್ ಅವ್ರು ಕಾಣಿಸೋದಿಲ್ವಾ? ನವೀನ್ ಕಿರಣ್ ಅವ್ರಿಗೊಂದು ಅವಕಾಶ ಕೊಡಿಸ್ಬೇಕು ಅಂತ ನಿಮ್ಗೆ ಯಾರಿಗೂ ಅನ್ಸಲ್ವಾ? ಕೆ ವಿ ನಾಗರಾಜ್ ಅವ್ರು ನಿಮ್ಗೆ ಯಾರಿಗೂ ಕಾಣಿಸಲ್ವೇನ್ರಿ? ಕೆ ವಿ ನಾಗರಾಜ್ ಅವರು ಪಾಪ ಮೊನ್ನೆ ಆ ಮಿಲ್ಕ್ ಯೂನಿಯನ್ ಇದರಲ್ಲಿ ನಮ್ಮ ಪಿತಾಮಹ ಹೇಳ್ಬೇಕು ಅಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಆ ಯಪ್ಪ ಟಿಕೆಟ್ ತಗೊಬೇಕು ಅಂತಂದ್ರೆ ಹತ್ತವ್ರೆ. ಯಾಕೆ ಅವ್ರ್ಯಾರು ಕಾಣಿಸಲ್ವಾ ನಿಮ್ಗೆ? ಯಾಕೆ ಮುರಳಕುಂಟೆ ಕೃಷ್ಣಮೂರ್ತಿ 24 ಗಂಟೆ ಪಾಪ ನಿಮ್ ಜೊತೆನೆ ಇರ್ತಾರಲ್ಲ, ನಿಮ್ ಜೊತೆ ಕೆಲಸ ಮಾಡ್ತಿರ್ತಾರಲ್ಲ. ನಾನು ಅವತ್ತು ಜಿಲ್ಲಾಧ್ಯಕ್ಷ ಆದಾಗ ಪಾಪ ಯಾರೋ ಹೇಳಿದ್ರು ಅಂತೇಳಿ ಬಂದು ರಾಜ್ಯದ ಅಧ್ಯಕ್ಷರಿಗೆ, ಬಿಜೆಪಿಗೆ ಧಿಕ್ಕಾರ ಕೂಗಿದ್ರಲ್ಲ ಮುರಳಕುಂಟೆ ಕೃಷ್ಣಮೂರ್ತಿ. ನಿಮಗೋಸ್ಕರ ಅವ್ರ ಭವಿಷ್ಯನ ಹಾಳು ಮಾಡ್ಕೊಂಡಿದಾರಲ್ರಿ ಬಿಜೆಪಿನಲ್ಲಿ. ಅವ್ರಿಗೆ ತೋರಿಸ್ರಿ, ಪಾಪ ಅವ್ರಿಗೆ ಕೊಡಿಸ್ರಿ ಟಿಕೆಟು. ನಿಮಗೆ ಯಾರಿಗೆ ಬೇಕೋ ಅದನ್ನೇ ಏನು ವ್ಯಕ್ತಿಗತ ಮಾಡ್ಕೊಂಡಿದ್ದೀರ ನೀವು? ಯಾರಪ್ಪನ ಸೊತ್ತಲ್ಲಪ್ಪ ಬಿಜೆಪಿ, ಕಾರ್ಯಕರ್ತರ ಸೊತ್ತು. ಯಾವನೋ ಹೇಳ್ತಾ ಇದ್ದ ಯಾರೋ ಬಂದಿದ್ದಾದ್ಮೇಲೆ ಬಿಜೆಪಿ ಅಂತ. ಸುಧಾಕರ್ ಬಂದಿದ್ದಾದ್ಮೇಲೆ ಬಿಜೆಪಿಗೆ ಶಕ್ತಿ ಬಂದಿರೋದು ಖಂಡಿತ ನಿಜ, ಎಲ್ಲರೂ ಒಪ್ತೀವಿ. ಸುಧಾಕರ್ ಒಂದು ಶಕ್ತಿ. ಸುಧಾಕರ್ ನಿಜವಾಗ್ಲೂ ಒಬ್ಬರು ಲೀಡ್ರು, ಒಬ್ಬ ವಿಷನರಿ ಲೀಡ್ರು. ಅವ್ರ ಜೊತೆ ನಾವು ಹೆಗಲು ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡಿದ್ದೀವಿ. ಯಾರೋ ಏನೋ ಹೇಳ್ಬಿಟ್ರೆ ಅಲ್ಲ. ಮೊನ್ನೆ MP ಎಲೆಕ್ಷನ್ ಅಲ್ಲಿ ಎಷ್ಟು ನಾವು ಕೆಲಸ ಮಾಡಿದ್ದೀವಿ. ಇವತ್ತು ಹೇಳ್ತೀರಾ ನೀವು MLA ಎಲೆಕ್ಷನ್ ಅಲ್ಲಿ ನೀವು ವಿರುದ್ಧ ಮಾಡಿದ್ದೀರಾ ಅಂತ. ಈ ಪ್ರೋಗ್ರಾಮ್ ಆದ್ಮೇಲೆ ನನ್ನ ಮನೆ ದೇವರು ಸೀತಬೈರೇಶ್ವರನ ಪ್ರತಿಷ್ಠಾಪನೆ ಇದೆ ನಮ್ಮ ಪೆರೇಸಂದ್ರ ಭಾಗದಲ್ಲಿ, ಜೀಗಾನಹಳ್ಳಿ ಅನ್ನೋ ಒಂದು ಊರಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ ದೇವಸ್ಥಾನಕ್ಕೆ ನನ್ನ ಮನೆ ದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಮತ ಕೂಡ ಪ್ರದೀಪ್ ಈಶ್ವರ್ ವಿರುದ್ಧ ನಿಂತಾಗ ಸುಧಾಕರ್ ಅವರು ಆ ಮನೆ ಮೇಲೆ, ನನ್ನ ಮನೆ ದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಸುಧಾಕರ್ಗೆ, ನನ್ನ ಬಿಜೆಪಿಗೆ ಓಟ್ ಹಾಕಿದ್ದೀನಿ. ಅಂತಹ ಬದ್ಧತೆ ಇರುವಂತವ್ರು ನಾವೆಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ ತಕ್ಷಣ ನಾನು ಕಾಂಗ್ರೆಸ್ಗೆ ಓಡೋಗ್ತೀನಿ ಅಂತ ಬಂದಿದ್ದಲ್ಲಪ್ಪ. ಎಷ್ಟು ಸಲ ನಿನಗೆ ನಾನು ಸಮಾಧಾನ ಮಾಡಿದ್ದೀನಿ. ಕಾಂಗ್ರೆಸ್ಗೆ ಹೊಟ್ಟೋಗೋಣ ಅಂತ ಹೇಳಿದ್ದು ಯಾರು? ಗಜೇಂದ್ರ. ಬೇಡಪ್ಪ ನಿನಗೆ ಭವಿಷ್ಯ ಇದೆ ಅಂತ ಹೇಳಿದ್ದು ಯಾರು ಅವತ್ತು? ಯಾರ ಮೇಲೆ ನೀನು ಮುನ್ಸ್ಕೊಂಡಿದ್ದು? ಪಾಪ ಇದೇ ಸುಧಾಕರ್ ಮೇಲೆ. ಸುಧಾಕರ್ ಅವ್ರ ವಿರುದ್ಧ ನಾವು ಯಾವತ್ತೂ ಷಡ್ಯಂತ್ರ ಮಾಡಿಲ್ಲ. ಸುಧಾಕರ್ ವಿರುದ್ಧ ನಾವು ಯಾವತ್ತೂ ಕೆಲಸ ಮಾಡಿಲ್ಲ. ಟಿಕೆಟ್ ಬೇಕು ಅಂತ ಅವ್ರು ಕೇಳಿದಾಗ ಅದೇ ಸಮಯದಲ್ಲಿ ಅಲೋಕ್ ವಿಶ್ವನಾಥ್ ಅವ್ರಿಗೆ ನಾವು ಟಿಕೆಟ್ ಕೇಳಿ ಸಹಜ. ಒಂದು ಪಕ್ಷ ಅಂದ್ಮೇಲೆ 4-5 ಜನ ಟಿಕೆಟ್ ಕೇಳ್ತಾರ್ರಿ. ಅವ್ರ ಪರವಾಗಿ ಕೆಲಸ ಮಾಡಿದ್ವಿ. ನೀವು ಟಿಕೆಟ್ ತಗೊಂಡು ತಂದಿದ್ದು ಮಾರನೇ ದಿವಸ ನಿಮ್ಗೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ನಾವು. ಜ್ಞಾನ ಇಲ್ವಾ ನಿಮ್ಗೆ? ಅದೇ ಸುಧಾಕರ್ ಅವ್ರು ನಮ್ಮ ಮನೆಗೆ ಬಂದು ನಮ್ಮನ್ನು ಕೇಳ್ಕೊಂಡ್ರು. ನಾನು ಅದಕ್ಕೆ ಮೊದಲೇ ಹೇಳಿದ್ನಲ್ಲ, ಫೋನ್ ಮಾಡಿ ಹೇಳಿದ್ದೆ, ನೀವು ಬಂದ್ಲಿ ಬರ್ದಿರೋ ಹೋಗ್ಲಿ, ನರೇಂದ್ರ ಮೋದಿ ಅವ್ರದ್ದು ಇದು ಎಲೆಕ್ಷನ್ನು, ನನ್ನ ದೇಶದ ಎಲೆಕ್ಷನ್ನು. ಸುಧಾಕರ್ ಎಲ್ಲ ಯಾರು ನಿಂತರೂ ಕೆಲಸ ಮಾಡ್ತೀವಿ. ವಿಶ್ವಣ್ಣ ಟಿಕೆಟ್ ಆಗಿದ್ದು ನೆಕ್ಸ್ಟ್ ದಿವಸ ನನ್ನ ಕರೆಸಿದ್ರು, ಮುನ್ರಾಜ್ ಅವ್ರನ್ನ ಕರೆಸಿದ್ರು, ರವಿನಾರಾಯಣ ರೆಡ್ಡಿ ಅವ್ರನ್ನ ಕರೆಸಿದ್ರು. ಇದರಿಂದ ಗೌರಿಬಿದ್ನೂರಿಂದ ಎಲ್ಲರೂ ಕೆಲಸ ಮಾಡಬೇಕು.
ಏನಾಗಿದೆ, ಟಿಕೆಟ್ ಹೋರಾಟ ಮಾಡಿದ್ದಾಗೋಯ್ತು. ಕೆಲಸ ಮಾಡ್ಬೇಕು ಅಂತ ಹೇಳಿದಾರ್ರಿ, ಕೆಲಸ ಮಾಡಿದೀವಿ. ನಾವು ಬೇರೆ ಬೇರೆ ಮಾತಾಡಕ್ ಬರುತ್ತೆ ನಮ್ಗೂನು. ಯಾವುದು ಏನು ಪಕ್ಷದ ಒಂದು ಚಟುವಟಿಕೆ ಇರೋ ಅಂತ ಒಂದು ಜಾಗದಲ್ಲಿ ಏನಂದ್ರೆ ಅದು ಬಂದು ಮಾತಾಡ್ತೀರಾ. ನನ್ನ ಯಾರೋ ಕೇಳ್ತಿದ್ರು, ಕಚೇರಿ ಯಾಕಾಗಿಲ್ಲ ನಿಮ್ದು, ಯಾಕೆ ಕಚೇರಿ ಇಲ್ಲ ಅಂತ ನೀವು ಪತ್ರಕರ್ತ ಕೇಳ್ತಿದ್ರೆ ನಿಮ್ಗೆ ಯಾರಿಗೂ ಮಾತಾಡಕ್ ಯೋಗ್ಯತೆ ಕೂಡ ಇಲ್ಲ. 5 ವರ್ಷದಿಂದ ಇದೇ ಸುಧಾಕರ್ ಬರಕ್ ಮೊದಲೇ ನಾವು CA ಸೈಟ್ನ ಮಾಡಿಸ್ಕೊಂಡು ಪಕ್ಷಕ್ಕೆ ಅಂತ 75 ಲಕ್ಷ ರೂಪಾಯಿ ದುಡ್ಡು ಕಟ್ವಿ, DD ಕಟ್ಟಿ ನಮ್ಗೆ ರಿಜಿಸ್ಟರ್ ಮಾಡಿಸಿದ್ವಿ ರೀ. ಪ್ಲಾನ್ ಅಪ್ರೂವಲ್ ತಗೊಂಡಿದೀವಿ ನಮ್ದು ಏನು ಕುಪ್ಪಳ್ಳಿ ಪಂಚಾಯತಿನಲ್ಲಿ ಭವನ ಮಾಡೋದಕ್ಕೆ ದುಡ್ಡು ಕಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ನೀವು ಬಂದು ನಾವು ಆ ಸೈಟ್ ಬೇಡ ಇನ್ನೇನೋ ಮಾಡ್ತೀವಿ ಅಂತ 5-6 ವರ್ಷ ಆದ್ರೂ ಅದ್ಯಾವುದೋ ಸಂಧಿನಲ್ಲಿ ಮಾಡ್ಕೊಂಡಿದ್ದೀರ. ನನ್ನ ರಾಷ್ಟ್ರೀಯ ಪಕ್ಷ BJP ಪಕ್ಷದ ಆಫೀಸು ಇವತ್ತು ಒಂದು ಆಫೀಸ್ ಮಾಡಕ್ ಯೋಗ್ಯತೆ ಇಲ್ಲ ನಿಮ್ಗೆ ಯಾರಿಗೂ. ದೊಡ್ಡ ದೊಡ್ಡ ಮಾತೆ ಮಾತಾಡ್ತೀರಾ. ಫಸ್ಟ್ ಮನೆ ಕಟ್ರಪ್ಪ, ನಿಮ್ಮ ಮನೆಗಳನ್ನ ಪ್ರಪಂಚ ಕಟ್ಟೋದು ಆಮೇಲೆ ಕಟ್ಟಿರಂತೆ. ಚಿಲ್ಲರೆ ರಾಜಕೀಯ ಮಾಡಕ್ಕೆ ನಿಮ್ಗೊಬ್ರಿಗೆ ಬರಲ್ಲ. ಬದ್ಧತೆ ಇದೆಯೇನ್ರಿ ನಿಮ್ಗೇನಾದ್ರು? ರಾಜಕೀಯ ಮಾಡೋದು ಅಂತಂದ್ರೆ ಇಷ್ಟ ಬಂದಂಗೆ ಯಾರ್ದೋ ಒಬ್ಬರದ್ದು ಹಿಂದೆ ಅಲ್ಲ, ಎಲ್ಲಾರ ಹಿಂದೆ ಹೋಗ್ಬೇಕು. ಎಲ್ಲಾರು ನಾಯಕರೇ. ಏನ್ ನಿಮ್ಗೊಬ್ರಿಗೆ ಅವ್ರ MP ನೂ ಅವರೇ ಆಗ್ಬೇಕು, MLA ಆಗ್ಬೇಕು? ಆಯ್ತು ಬಿಡ್ರಿ, ನಾಳೆ ಪಕ್ಷ ಏನಾದ್ರು ಕೊಟ್ರೆ ಅವ್ರಿಗೆ ಮಾಡೋಣಂತೆ. ಯಾಕೆ ಅಷ್ಟೊಂದು ಆತಂಕಕ್ಕೆ ಒಳಗಾಗ್ತೀರಾ? ಕೃಷ್ಣಮೂರ್ತಿ ಅವ್ರ ಬಗ್ಗೆ ಯಾವತ್ರಿ ನೀವೆಲ್ಲ ದನಿ ಎತ್ತಿದ್ದೀರಾ? ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಇನ್ಯಾರಿಗೋ ಅವ್ರ ಮನೆಯವ್ರಿಗೆ ಕೊಡ್ಬೇಕಾ ನಿಮ್ಗೆ? ಯಾಕೆ ಬೇರೆಯವ್ರು ಯಾರು ನಿಮ್ ಜೊತೆ ಬುಜುಕ್ ಕೊಟ್ಟ ಕೆಲಸ ಮಾಡಿಲ್ವಾ? ಕಷ್ಟ ಬಿದ್ದಿದ್ದ ದುಡ್ಡುಗಳು ತಗೊಂಬಂದು ಖರ್ಚು ಮಾಡಿ ಪಕ್ಷ ಕಟ್ಟಿಲ್ವಾ? ಅವ್ರವ್ರ ಯೋಗ್ಯತೆಗೆ ತಕ್ಕನಂಗೆ ಒಬ್ಬನು 1 ರೂಪಾಯಿ ಮಾಡಿರ್ಬೋದು, ಒಬ್ಬನು 1 ಕೋಟಿ ರೂಪಾಯಿ ಮಾಡಿರ್ಬೋದ್ರಿ. ಫಸ್ಟ್ ಕಾರ್ಯಕರ್ತರಿಗೆ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ. ವಿಶ್ವಣ್ಣ ಹೇಳಿದ್ದು ಇಂಥ ಯಾರಾದ್ರೂ ಯುವಕರು ಬರಬೇಕು ಅಂತ ಅಷ್ಟೇ. ಅಲ್ಲ ರೀ ವಿಶ್ವಣ್ಣು, ಅಕಸ್ಮಾತ್ ನಾನು ಹೇಳೋದು, ಈಗ ಸುಧಾಕರ್ ಅವರು ಇವತ್ತು MP ಆಗಿದ್ದಾರೆ. ಅಕಸ್ಮಾತ್ ಸುಧಾಕರ್ ಅವ್ರಿಗೆ ನಾಳೆ MLA ಟಿಕೆಟ್ ಸಿಕ್ತು ಅಂತ ಇಟ್ಕೊಳ್ಳಿ. MLA ಟಿಕೆಟ್ ಅವ್ರು ಇಲ್ಲಿ ಬಂದ್ರೆ MP ಖಾಲಿ ಆದಾಗ ಯಾರಿಗದು ಲಾಭ ಆಗುತ್ತೆ ಅಂತ ನಿಮ್ಗೇನಾದ್ರು ಗೊತ್ತಿದ್ಯಾ? ಅಲೋಕ್ ವಿಶ್ವನಾಥ್ ಅವ್ರಿಗೆ ಮತ್ತೆ MP ಆಗೋ ಚಾನ್ಸ್ ಸಿಗುತ್ತೆ ರೀ. ಅದನ್ನೂ ಸಹ ಅವರು ತ್ಯಾಗ ಮಾಡಿ ಯಾರಾದ್ರೂ ಯುವಕರು ಬರ್ಲಿ ಅಂತ ಹೇಳ್ತಿದ್ದಾರೆ. ಏನಾದ್ರು ಅರ್ಥ? ಆ ಮನುಷ್ಯನ ದೊಡ್ಡತನ ನೀವೇನೋ ಅರ್ಥ ಮಾಡ್ಕೊಂಡಿದ್ದೀರಾ? ಆ ಮನುಷ್ಯನ ಪಾರ್ಟಿ ಬದ್ಧತೆ ನಿಮ್ಗೆ ಗೊತ್ತೇನ್ರಿ? ಯಡಿಯೂರಪ್ಪ ಅಂದ್ರೆ ಅವ್ರಿಗೆ ಪ್ರಾಣ ರೀ. KJP ಮಾಡಿ ಹೋದ್ರು, ಬಾ ಅಂತಂದ್ರು. ಹೋದ್ರೇನ್ರಿ ಯಡಿಯೂರಪ್ಪರವ್ರ ಜೊತೆ ವಿಶ್ವನಾಥ್ ಅವರು? ಆವತ್ತು ಗೆಲ್ಲಿ ಸೋಲಿ ನಂದು BJP ಅಂತ ನಿಂತ್ಕೊಂಡ್ರು. ವ್ಯಕ್ತಿಯಿಂದ ಹೋಗೋದಲ್ಲ, ಕಾರ್ಯಕರ್ತರ ಪಕ್ಷ ಇದು. ಮಾತುಗೆ ಮುಂಚೆ ಹೇಳ್ತೀರಾ BJP ಅದು ಓಟ್ ಇರ್ಲಿಲ್ಲ ಇಲ್ಲೇನೋ ಬಂತು ಅಂತ. ಅಣ್ಣ ಜ್ಞಾಪಕ ಇಟ್ಕೊಂಡು ಹೋಗಿ, ಏನಾದ್ರು ಡೇಟಾ ಇದ್ರೆ ತೆಗೆದು ನೋಡು, ಗೂಗಲ್ ಮಾಡಿ ನೋಡು. 2019 ನಮ್ ಬಚ್ಚೇಗೌಡರು ನಿಂತಾಗ ಯಾರು ನೀವೆಲ್ಲ ಕಾಂಗ್ರೆಸ್ ಅಲ್ಲೇ ಇದ್ರಿ. MP ನಿಂತಾಗ 95,000 ಓಟು ಹಿಸ್ಟ್ರಿ. ಅವತ್ತು ದಳ ಕೂಡ ನಮ್ಗೆ ಆಪೋಸಿಟ್. ಅವತ್ತು ದಳ ಮತ್ತೆ ಕಾಂಗ್ರೆಸ್ ಜೊತೆಗೆ ಹೋಗಿದ್ದು 95,000 ಅಣ್ಣ. ಅದಕ್ಕೆ ಮೊದಲು 35,000 MP ಅವ್ರಿಗೆ ಬಂದಿತ್ತು. ರವಿನಾರಾಯಣ ರೆಡ್ಡಿ ಅವರು ಒಬ್ರು, ನರಸಿಂಹಮೂರ್ತಿ ಅವರು ಒಂದೇ ಒಂದು ಸೀಟ್ ಇದ್ರೆ ನಮ್ದು ZP ಸೀಟು. ಏನೆಲ್ಲ ಮಾಡಿ ಅವತ್ತು ಅಧ್ಯಕ್ಷರು ಮಾಡಿದ್ರು. ಡಾಕ್ಟರ್ ಮಂಜುನಾಥ್ ಅವರು ಏನಿತ್ತು ಏನಿಲ್ವೋ ಅವ್ರು ಪ್ರತಿ ದಿವಸ ದುಡ್ದಿದಾರ್ರಿ. ಚಿಂತಾಮಣಿ ಮಹೇಶ್ ಹಣ್ಣು ಆವತ್ತಿಂದ ಚಕ್ರ ಕಟ್ಕೊಂಡು ಅವಿಭಜಿತ ಕೋಲಾರ ನಮ್ದೇನ್ ಡಿಸ್ಟ್ರಿಕ್ಟ್ ಇತ್ತು ಅಷ್ಟು ಕಡೆ ತುರುಕ್ತಾ ಇದ್ರಿ. ಬಂಗಾರಪೇಟೆಯಲ್ಲಿ ನಾವು ಗೆದ್ದಿಲ್ವ BJP? ದೊಡ್ಡಬಳ್ಳಾಪುರದಲ್ಲಿ ಒಂದು ಹಿಂದುಳಿದ ಒಂದು ಯುವಕ ಧೀರಜ್ ಮುನ್ರಾಜ್ ಅವರು, ಒಂದು ಸಣ್ಣ ಯುವಕ ದೊಡ್ಡಬಳ್ಳಾಪುರದಲ್ಲಿ ಹೋಗಿ ಅಂತ ಕಾಂಗ್ರೆಸ್ ಭದ್ರಕೋಟೆಯನ್ನ ಛಿದ್ರ ಮಾಡಿ BJP MLA ಆಗಿಲ್ವಾ? ಅವರು BJP ಅವರು ಸಾಧನೆ ಮಾಡಿದ್ದಲ್ವಾ? ಏನ್ ನೀವು ಒಬ್ರು ಮಾತ್ರ ಆಕಾಶದಿಂದ ಉದುರು ಬಂದ್ಬಿಟ್ಟಿದ್ದೀರೇನ್ರಿ? ಎಲ್ಲಾರ್ಗೂ ಅವಕಾಶ ಕೊಡೋದಕ್ಕೆ, ಎಲ್ಲಾರ್ಗೂ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ. ಈ ಪ್ರಕೃತಿ ನಿಮ್ ಜೊತೆ ನಿಂತ್ಕೊಳುತ್ತೆ. ಯಾವಾಗ ನೋಡಿದ್ರು ಕೌಂಟರ್ ಕೊಟ್ಕೊಂಡು, ಯಾವಾಗ ನೋಡಿದ್ರು ಅದ್ ಮಾಡ್ಕೊಂಡು ಇದು ಮಾಡ್ಕೊಂಡು. ಯಾರಪ್ಪನ ಸೊತ್ತಲ್ಲ ಚಿಕ್ಕಬಳ್ಳಾಪುರ. ಎಲ್ಲವನ್ಗೂ ಒಂದೇ ಓಟು. ಅವನ್ ಡಿಸೈಡ್ ಮಾಡ್ತಾನೆ ಓಟ್ ಹಾಕೋನ್. ಆಗಿಲ್ಲ, ತಮ್ಮ ಸ್ವಾರ್ಥಗಳಿಗೆ ಏನೋ ತಾವು ಮಾಡ್ಕೊಂತ ಇದೀವಿ ಅಂತಂದ್ರೆ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ಸಿಡಿದೆದ್ದೇಳಕ್ಕೆ ಸಂದೀಪ್ ರೆಡ್ಡಿ ಯಾವತ್ತೂ ರೆಡಿ ಆಗಿ. ಇಂಡೈರೆಕ್ಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಟಿಕೆಟ್. ನೀವು ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಯಾರು ಏನ್ ಬೇಕಾದ್ರೂ ನಿಮ್ಗೆ ಬೇಕಂದ್ರೆ ನೀವು ಅನುವಾದ ಮಾಡ್ಕೊಬಹುದು, ಇಂಟರ್ಪ್ರಿಟೇಷನ್ ಮಾಡ್ಕೊಬಹುದು. ಅದಕ್ಕೆ ನಾನು ನಿಮ್ಗೆಲ್ಲರಿಗೂ ಹಿಂಗೆ ಅಂತ ಹೇಳ್ಕೊಂಡಿರಕ್ಕಾಗಲ್ಲ. ನನ್ನ ಮಾತುಗಳನ್ನ ಸ್ಟ್ರೇಟ್ ಆಗಿ ಹೇಳಿದ್ದೀನಿ. ಪಕ್ಷದಿಂದ ಅರ್ಹ ಅಭ್ಯರ್ಥಿ ಯಾರಾದ್ರೂ ಕೊಟ್ರೆ ಅವ್ರಿಗೆ ಭುಜ ಕೊಟ್ಟು ಕೆಲಸ ಮಾಡ್ತೀವಿ. ಅವ್ರ ಜೊತೆ ನಾವು ನಿಂತ್ಕೊಂಡು ಗೆಲ್ಸೋ ಅಂತ ಕೆಲಸ ಮಾಡ್ತೀವಿ. ತಮ್ಮ ಸ್ವಾರ್ಥಗಳಿಗೆ ಏನಾದ್ರೂ ಇಲ್ಲಿ ಕೆಲಸ ಆಯ್ತು ಅಂತಂದ್ರೆ ಮತ್ತೆ ಹೇಳ್ತಾ ಇದೀನಿ, ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ಸಂದೀಪ್ ರೆಡ್ಡಿ ಸಿಡಿದೆದ್ದು ಕೆಲಸ ಮಾಡೋದಂತ. ಖಂಡಿತ.